ಜಗದೀಶ್ ಶೆಟ್ಟರ್ ಬಿಜೆಪಿ ಗರ್ವಾಪ್ಸಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಕಾಂಗ್ರೆಸ್ ಪಡೆ. ಸವದಿಯ ಮೇಲೂ ಹೀಗಾಗಿ ಕಣ್ಣಿಟ್ಟಿರುವಂತಹ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನಿಂದ ಪ್ಲಾನ್ ಮಾಡಲಾಗಿದೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಆಗಿರುವಂತಹ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ. ಬಿಜೆಪಿ ಈಗಾಗಲೇ ಲಕ್ಷ್ಮಣ ಸವದಿ ಅವರ ಮೇಲೂ ಸಹ ಕಣ್ಣಿಟ್ಟಿರೋದ್ರಿಂದ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಪಕ್ಷ ಬಿಟ್ಟು ಹೋಗದಂತೆ ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ ಅದ್ದೂರಿಯಾದಂತಹ ಕೊಡುಗೆ ನೀಡಲಾಗಿದೆ ಬಜೆಟ್ನಲ್ಲಿ. ಬಿಜೆಪಿ ಪಕ್ಷದ ಕಡೆ ಲಕ್ಷ್ಮಣ ಸವದಿ ಹೋಗದಂತೆ ಕಾಂಗ್ರೆಸ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಗದೀಶ್ ಶೆಟ್ಟರ್ ಅವರ ರೀತಿಯಲ್ಲಿ ಲಕ್ಷ್ಮಣ ಸವದಿ ಮತ್ತೆ ಬಿಜೆಪಿಗೆ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಪ್ಲಾನ್. ದೆಹಲಿ ಪ್ರತಿಭಟನೆ ವೇಳೆ ಸಹ ತಮ್ಮ ಜೊತೆಗೆ ಕೂರಿಸಿಕೊಂಡಿದ್ರು ಸಿದ್ದರಾಮಯ್ಯ. ಈಗ 64ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಲಕ್ಷ್ಮಣ ಸವದಿಗೆ ಸಿಎಂ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಅಥಣಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಥಣಿ ಕ್ಷೇತ್ರಕ್ಕೆ ಬರೋಬ್ಬರಿ 1400 ಕೋಟಿ ನೀರಾವರಿ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಅಥಣಿ, ಕೊಟ್ಟಲಗಿ, ಅಮ್ಮಾಜೇಶ್ವರಿ ಯೋಜನೆಯನ್ನ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಜೆಟ್ನಲ್ಲಿ. ಈ ಮೂಲಕ ಬಿಜೆಪಿ ಪಕ್ಷದ ಕಡೆ ಲಕ್ಷ್ಮಣ ಸವದಿ ಹೋಗದಂತೆ ಕಾಂಗ್ರೆಸ್ನಲ್ಲಿ ಕಟ್ಟೆಚ್ಚರ. ಬೆಳಗಾವಿಯ ಜಿಲ್ಲೆಯ ಅಥಣಿ, ಕೊಟ್ಟಲಗಿ, ಅಮ್ಮಾಜೇಶ್ವರಿ, ಶ್ರೀ ಚೆನ್ನ ಋಷಭೇಂದ್ರ, ಮಹಾಲಕ್ಷ್ಮಿ, ಸತ್ತಿಗೇರಿ, ಮಾರ್ಕಂಡೇಯ, ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಹಳೆಯ ಏತ ನೀರಾವರಿ ಯೋಜನೆಗಳ ಪುನಶ್ಚೇತನ ಹಾಗೂ ಕೆರೆ ತುಂಬಿಸುವ ಯೋಜನೆಗಳಾದ ಪ್ರಸಕ್ತ ಸಾಲಿನಲ್ಲಿ 3779 ಕೋಟಿ ರು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಈ ಯೋಜನೆಗಳಿಂದ ಬಾಧಿತ ಅಚ್ಚುಕಟ್ಟು ಪ್ರದೇಶವು ಒಳಗೊಂಡಂತೆ 1,09,350 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರೆಯಲಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಸವದಿ ಅವರ ಕ್ಷೇತ್ರ ಅಥಣಿಗೆ ಬರೋಬ್ಬರಿ 1400 ಕೋಟಿಯನ್ನ ಘೋಷಣೆ ಮಾಡಲಾಗಿದೆ. ಅದು ನೀರಾವರಿ ಯೋಜನೆಗಾಗಿ. ಅಂದ್ರೆ ಈಗಾಗಲೇ ಒಂದ್ ರೀತಿ ಕಟ್ಟೆಚ್ಚರ ವಹಿಸಿರೋದಾ ಕಾಂಗ್ರೆಸ್ ಈ ರೀತಿಯಾಗಿ ಬಿಜೆಪಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಹೇಗೆ ಅಂತ? ಹೌದು ಪ್ರಗತಿ, ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ 15ನೇ ಬಜೆಟ್ ಅನ್ನು ಮಂಡಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಮಾಜಿ ಡಿ.ಸಿ.ಎಂ ಲಕ್ಷ್ಮಣ ಸವದಿ ಅವರು ಪ್ರತಿನಿಧಿಸುವ ಅಥಣಿ ಕ್ಷೇತ್ರಕ್ಕೆ ಬರೋಬ್ಬರಿ 1400 ಕೋಟಿ ವೆಚ್ಚದ ನೀರಾವರಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಅಥಣಿ ಭಾಗದ ಬಹುನಿರೀಕ್ಷಿತ ಯೋಜನೆ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಆಗಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹುದಿನದ ನಿರೀಕ್ಷೆ ಆಗಿತ್ತು. ಸುಮಾರು 13 ಗ್ರಾಮಗಳಿಗೆ, ಅದರ ಜೊತೆಗೇ 72,000 ಎಕರೆ ಪ್ರದೇಶಕ್ಕೆ ಇದೀಗ ಈ ಯೋಜನೆ ಜಾರಿಯಿಂದ ಏನು ಸಾಕಷ್ಟು ನೀರಾವರಿ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಈ ಯೋಜನೆ ಆಗಬೇಕು ಅನ್ನುವಂಥದ್ದು ಆ ಭಾಗದ ಜನರ ನಿರೀಕ್ಷೆ ಇತ್ತು. ಚುನಾವಣೆ ಸಂದರ್ಭದಲ್ಲೂ ಕೂಡ ಲಕ್ಷ್ಮಣ ಸವದಿ ಅವರು ಇದೇ ಭರವಸೆಯನ್ನು ನೀಡಿದರು. ಈ ಭಾಗದ ನೀರಾವರಿ ಯೋಜನೆಗಳಿಗೆ ನಾನು ಅನುದಾನ ತರುತ್ತೇನೆ, ನಾನು ಯಾವುದೇ ಮಂತ್ರಿ ಆಸೆಗಾಗಿ ಕಾಂಗ್ರೆಸ್ಗೆ ಹೊಂಟಿಲ್ಲ ಅನ್ನುವಂತಹ ಭರವಸೆ ನೀಡಿದರು. ಈಗ ನುಡಿದಂತೆ ಲಕ್ಷ್ಮಣ ಸವದಿ ಅವರು ಅಥಣಿ ಕ್ಷೇತ್ರಕ್ಕೆ ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನು ಜಾರಿಗೊಳಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಗಮನಿಸಿರ್ಬೋದು, ಲಕ್ಷ್ಮಣ ಸವದಿ ಅವರು ಸುಮಾರು 25 ವರ್ಷಗಳ ಕಾಲ ಬಿಜೆಪಿಯಲ್ಲೇ ಇದ್ದರು. ಅವರು ಕೂಡ ಅಥಣಿ ಟಿಕೆಟನ್ನು ನಿರೀಕ್ಷೆಯನ್ನು ಮಾಡಿದರು. ಅಥಣಿ ಟಿಕೆಟ್ ಬಿಜೆಪಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರಿಗೆ ಬಿಜೆಪಿ ಮನೆ ಹಾಕಲಿಲ್ಲ. ಬದಲಿಗೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಟ್ಟರು. ಆಗ ಹೈಕಮಾಂಡ್ನ ನಿರ್ಧಾರಕ್ಕೆ ಬೆಸತ್ತು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಸನ್ನು ಸೇರಿದರು. ಕಾಂಗ್ರೆಸ್ ಸೇರಿದ ಬಳಿಕ ಏನು ಅವರು ಅಥಣಿಯಿಂದ ಗೆದ್ದಿರುವಂಥದ್ದು. ಹೀಗಾಗಿ ಈ 1400 ಕೋಟಿ ರೂಪಾಯಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯನ್ನು ಇದೀಗ ಪಡೆದುಕೊಳ್ಳುವಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಯಶಸ್ವಿಯಾಗಿರುವಂಥದ್ದು. ನಿನ್ನೆ ಅಷ್ಟೇ ಲಕ್ಷ್ಮಣ ಸವದಿ ಅವರು 64ನೇ ಹುಟ್ಟುಹಬ್ಬ ಆಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟನ್ನು ಕೂಡ ಮಂಡನೆ ಮಾಡಿರುವಂಥದ್ದು. ಇದೀಗ ಲಕ್ಷ್ಮಣ ಸವದಿ ಅವರಿಗೆ ಇದೀಗ ಬರ್ತ್ಡೇ ಗಿಫ್ಟ್ ಅನ್ನುವಂಥ ಲೆಕ್ಕದಲ್ಲಿ ಕೂಡ ಆ ಒಂದು ಚರ್ಚೆ ಕೂಡ ನಡೀತಿರುವಂಥದ್ದು. ಮತ್ತೊಂದೆಡೆ ಚುನಾವಣೆ ಮೊದಲೇ ಅಂದರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಹಾಗೂ ಗಟ್ಟಿ ಬಸವನ ಏತ ನೀರಾವರಿ ಈ ಎರಡು ಯೋಜನೆ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ್ ಕ್ಷೇತ್ರಕ್ಕೆ ಗಟ್ಟಿ ಬಸವನ ಏತ ನೀರಾವರಿಯನ್ನು ಶಂಕುಸ್ಥಾಪನೆ ಮಾಡಿದ್ರು. ಇತ್ತ ಮಹೇಶ್ ಕುಮಟಳ್ಳಿ ಪ್ರತಿನಿಧಿಸುವ ಅಥಣಿಗೆ ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನು ಬಸವರಾಜ ಬೊಮ್ಮಾಯಿ ಅವರು ಗೋಕಾಕ್ದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಇದೀಗ ಲಕ್ಷ್ಮಣ ಸವದಿ ಅವರು ಪ್ರತಿನಿಧಿಸುವ ಅಮ್ಮಾಜೇಶ್ವರಿ ಅಥಣಿಗೆ ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನು ಘೋಷಣೆ ಮಾಡಿದ್ದಾರೆ. ಮಾಹಿತಿಯನ್ನ ಪಡೆದುಕೊಳ್ತೀವಿ. ಇನ್ನು ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಮ್ಮೆ ಡಿಕೆಶಿ ವರ್ಸಸ್ ಜಾರಕಿಹೊಳಿ ಫೈಟ್. ರಾಜ್ಯ ರಾಜಕಾರಣದಲ್ಲಿ ಬದ್ಧ ವೈರಿಗಳಾಗಿದ್ದಾರೆ ಡಿಸಿಎಂ ಡಿಕೆಶಿ ಹಾಗೆ ರಮೇಶ್ ಜಾರಕಿಹೊಳಿ. ಡಿಕೆಶಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಕಾರಣಕ್ಕೆ ರಮೇಶ್ ಕ್ಷೇತ್ರಕ್ಕೆ ಯೋಜನೆಗೆ ಕೊಕ್ಕೆ ಹಾಕಲಾಗಿದೆಯಾ? ಹಾಗಾದ್ರೆ ಭಾರಿ ಸದ್ದು ಮಾಡ್ತಾ ಇದೆ ಬಸವಣ್ಣ ಏತ ನೀರಾವರಿ ಯೋಜನೆ.
ಆ ಯೋಜನೆಗೆ ಈಗ ಕೊಕ್ಕೆ ಹಾಕಲಾಗಿದೆ. ಆ ವಿಚಾರ ಈಗ ಬಹಳ ಸದ್ದಾಗ್ತಾ ಇದೆ. ಗಟ್ಟಿ ಬಸವಣ್ಣ ಅಮ್ಮಜೇಶ್ವರಿ ಏತ ನೀರಾವರಿಗೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕ್ಷೇತ್ರದ ಗಟ್ಟಿ ಬಸವಣ್ಣ ಯೋಜನೆಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಕೊಕ್ಕೆ ಹಾಕಿದೆ. ಅಥಣಿಯಲ್ಲಿ ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದ ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿ, ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಕ್ಷೇತ್ರದ ಯೋಜನೆಗೆ ಅಸ್ತು ಅಂತ ಹೇಳಿದ್ದಾರೆ. ಆದರೆ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸವದಿ ಕ್ಷೇತ್ರಕ್ಕೆ ಭರಪೂರವಾದಂತಹ ಅನುದಾನ ಘೋಷಣೆ ಮಾಡಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿದ್ದಂತಹ ಯೋಜನೆ, ಈಗಾಗಲೇ ಶಂಕುಸ್ಥಾಪನೆಯಾಗಿರುವಂತಹ ಯೋಜನೆಗೆ ಹಣ ಕೊಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಅನಿಲ್. ಈಗ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಭರಪೂರ್ 1400 ಕೋಟಿ ನೀರಾವರಿ ಯೋಜನೆಗೆ, ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಅಂದ್ರೆ ಈಗಾಗಲೇ ಶಂಕುಸ್ಥಾಪನೆಯಾಗಿರುವಂತಹ ನೀರಾವರಿ ಯೋಜನೆಗೆ ಯಾವುದೇ ಅನುದಾನ ಕೊಟ್ಟಿಲ್ಲ. ಏನ್ ರಾಜಕೀಯ ಇದು ಅಂತ ಡಿಸಿಎಂ ಅವರ ಕೋಪ ತಣ್ಣಗಾಗಿಲ್ಲ. ಆ ಕೋಪವನ್ನು ಈ ರೀತಿ ತೋರಿಸಿದಾರ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ? ಹೌದು ಪ್ರಗತಿ, ನೀವು ಗಮನಿಸಿರ್ಬೋದು ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ರಮೇಶ್ ಜಾರಕಿಹೊಳಿ ಹಿಂದೆ ಒಂದೇ ಪಕ್ಷದಲ್ಲಿದ್ದರು. ಸುಮಾರು 20 ವರ್ಷಗಳ ಕಾಲ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ದರು, ಆಪ್ತರು ಕೂಡ ಆಗಿದ್ದರು. ಆದರೆ 2018ರಲ್ಲಿ ಮೈತ್ರಿ ಸರ್ಕಾರ ಪತನವಾಗುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಸೇರ್ತಾರೆ. ಆವಾಗ ಮೈತ್ರಿ ಸರ್ಕಾರ ಪತನ ಆಗುತ್ತೆ. ಬಳಿಕ ಆ ಸಂದರ್ಭದಲ್ಲಿ ಜಲಸಂಪನ್ಮೂಲ ಖಾತೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ವಹಿಸ್ಕೊಳ್ತಾರೆ. ಆದರೆ ಕೆಲ ದಿನಗಳ ಬಳಿಕ ಅವರು ಸಿಡಿ ಪ್ರಕರಣ ಹೊರಬಂದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಆ ಬಳಿಕ ಅಲ್ಲಿ ಗೋವಿಂದ ಕಾರಜೋಳ ಅವರು ಜಲಸಂಪನ್ಮೂಲ ಸಚಿವರಾಗ್ತಾರೆ. ಆ ಸಂದರ್ಭದಲ್ಲಿ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆಗೂ ಕೂಡ ಅಪ್ರೂವಲ್ ಅನ್ನು ಪಡಿತಾರೆ. ಅದರ ಜೊತೆಗೆ ಅಮ್ಮಜೇಶ್ವರಿ ಏತ ನೀರಾವರಿಗೂ ಕೂಡ ಅಪ್ರೂವಲ್ ಅನ್ನು ಪಡಿತಾರೆ. ಈ ಎರಡು ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿ ಅವರೇ ಗೋಕಾಕ್ ನಗರದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಆದರೆ ಎಲ್ಲೊಂದು ಕಡೆ ಈಗ ಬದ್ಧ ವೈರಿಗಳಂತೆ ಇರುವಂಥದ್ದು ರಮೇಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಬದ್ಧ ವೈರಿಗಳಂತೆ ಇರುವಂಥದ್ದು. ಹೀಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ತರುವಲ್ಲಿ ಲಕ್ಷ್ಮಣ್ ಸವದಿ ಅವರನ್ನು ಕಾಂಗ್ರೆಸ್ ತರುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಜಾಸ್ತಿ ಇತ್ತು. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾತ್ರವೂ ಜಾಸ್ತಿ ಇತ್ತು. ಈಗ ಲಕ್ಷ್ಮಣ್ ಸವದಿ ಅವರಿಗೆ ಸುಮಾರು 1400 ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿದರೆ, ಇತ್ತ ರಮೇಶ್ ಜಾರಕಿಹೊಳಿ ಅವರ ಹಿಂದೆ ಘೋಷಣೆ ಆದಂತಹ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆಗೆ ಕೊಕ್ಕೆ ಹಾಕಲಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಜೆಪಿ ಸೇರಿರುವಂಥದ್ದು. ಹೀಗಾಗಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಸೇರಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಕೂಡ ಶತಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಲೋಕಸಭೆ ಚುನಾವಣೆ ಇನ್ನೇನು 2 ತಿಂಗಳಲ್ಲಿ ಮಾತ್ರ ಬರ್ತಿರುವಂಥದ್ದು. ಹೀಗಾಗಿ ಸಂಘಟನಾತ್ಮಕವಾಗಿ ಸಾಕಷ್ಟು ಸ್ಟ್ರಾಂಗ್ ಇರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ನಲ್ಲಿ ಇಟ್ಕೊಂಡು ಅದರ ಲಾಭವನ್ನು ಪಡೆಯುವ ನಿಟ್ಟಿನಲ್ಲಿ ಇದೀಗ ಅಮ್ಮಜೇಶ್ವರಿ ಏತ ನೀರಾವರಿ ಯೋಜನೆಯನ್ನ ಆತನಿಗೆ ಕೊಟ್ಟಿರುವಂಥದ್ದು. ಆದರೆ ಇತ್ತ ರಮೇಶ್ ಜಾರಕಿಹೊಳಿ ಅವರಿಗೆ ಆ ಯೋಜನೆಗೆ ಕೊಕ್ಕೆ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಇರತಕ್ಕಂಥ ಸಮರ ಮುಂದುವರೆದಿರುವುದು ಈಗ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.